ನಾನು ವಿಧಾನಸಭೆಯಲ್ಲಿ ಈ ತುಂಗಭದ್ರಾ ಡ್ಯಾಮ್ ವಿಚಾರವಾಗಿ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಹಲವಾರು ರೈತ ಮುಖಂಡರುಗಳು ನಮಗೆ ವಿನಂತಿ ಮಾಡಿದ್ರು. ನಮಗೆ ಬೆಳೆ ಹಾನಿಯಾಗಿದೆ, ಇಲ್ಲಿ ಈ ಗೇಟ್ ರಿಪೇರಿ ಆಗಿಲ್ಲ, ನೀರು ಸ್ಟೋರೇಜ್ ಕಡಿಮೆ ಆಗ್ತಾ ಇದೆ. ಇದ್ರ ಬಗ್ಗೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಆ ದೃಷ್ಟಿಯಿಂದ ನಾನು ಹೇಳಿದೆ, ನಾನು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಕಳೆದ ಬಾರಿ ಗೇಟು ಮುರಿದು ಬಿದ್ದೋದಾಗ ನಾನು ಇಲ್ಲಿಗೆ ಬಂದಿದ್ದೆ, ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ನಾನು ಈ ಒಂದು ಡ್ಯಾಮ್ನ ಕೆಪಾಸಿಟಿ ಸುಮಾರು 132 TMC ಕೆಪಾಸಿಟಿ, ಶಿಲ್ಡ್ ತುಂಬಿರೋದ್ರಿಂದ 100 TMC. ಈಗ ಇದರ 80 TMC ಮಾತ್ರ ನೀರಿದೆ. ನಾನು ಕೇಳಿದೆ ಅಧಿಕಾರಿಗಳ, ಯಾಕೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಪರ್ಸನ್ಸ್ ಮಾಹಿತಿ ಕೊಟ್ಟಿದ್ದಾರೆ, 80ರಿಂದ ಮೇಲೆ ಹೋದ್ರೆ ಎಲ್ಲಾ ಗೇಟು ಕಿತ್ತೋಗುತ್ತೆ. ಎಲ್ಲಾ ಗೇಟು 40 to 60% ಡ್ಯಾಮೇಜ್ ಔಟ್ ಇದೆ. ಇದರ ಅವಧಿ ಕೊಟ್ಟಿದ್ರಲ್ಲ 40 years, ಅದು ಮುಗಿದು ಬಹಳ ವರ್ಷಗಳ ಔಟ್ ಇದೆ. ಸೊ ಈಗ ಎಲ್ಲಾ ಗೇಟ್ಗಳು ರಿಪೇರಿ ಮಾಡುವಂತದಕ್ಕೆ 52 ಕೋಟಿ ರೂಪಾಯಿನ ಗೌರ್ಮೆಂಟ್ ಗ್ರಾಂಟ್ ಮಾಡಿದ್ದಾರೆ. ಈಗ ಕೆಲಸ ನಡೀತಾ ಇದೆ. ಸೊ ಈಗ ನೀರು ಸುಮಾರು 180 TMC ನೀರು ಹೊರಗಡೆ ಹೊರಟೋಗಿದೆ, ವೇಸ್ಟ್ ಆಗಿ ಆಂಧ್ರಾಗ ಹೊರಟೋಗ್ಬಿಟ್ಟಿದೆ. 188 ಹೋಗಿದೆ. ಯಾಕೆ ಅಂದ್ರೆ ಮೊದಲೇ ಇದನ್ನ ನಾವು ಸರಿ ಮಾಡಿದ್ರೆ ಅಷ್ಟು 100 TMC ನೀರು ಇಲ್ಲಿ ಶೇಖರಣೆ ಮಾಡ್ಬೋದಾಯ್ತು, ನಮ್ಮ ರೈತರ ಬೆಳೆಗಳಿಗೆ ಕೊಡ್ಬೋದಾಯ್ತು. ಡಿಲೇ ಆಯ್ತು. ನಮ್ಮ ಸರ್ಕಾರದವರು ಇಲ್ಲಿ ಬಂದು ಭೇಟಿ ಮಾಡಿ ನೋಡಿ ಇದಕ್ಕೇನ ಒಂದು ಪರಿಹಾರ ಕೊಟ್ಟು ಬೇಗ ಮಾಡಿದ್ರೆ ಇಷ್ಟು ನಮ್ಗೆ 188 TMC ನೀರು ಉಳಿಯೋದು. ಅವ್ರಿಗೆ ಈ ಬಿಹಾರದ ಎಲೆಕ್ಷನ್ನು, ಬೇರೆ ಡೆಲ್ಲಿ ಪ್ರವಾಸ, ಇದು ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ಆ ಡೆಲ್ಲಿಗೆ ಹೋಗೋ ಅಷ್ಟು ಅದರಲ್ಲಿ ಅರ್ಧ ಭಾಗ ಬಂದಿದ್ರು, ಬಿಹಾರ್ಗೆ ಹೋಗೋ ಅರ್ಧ ಭಾಗ ಬಂದಿದ್ರು ಇದು ಗೇಟನ್ನ ಯಾವತ್ತೋ ರಿಪೇರಿ ಮಾಡ್ಬೋದಾಯ್ತು. ಮಾಡ್ಲಿಲ್ಲ, ಮನಸ್ಸಿಲ್ಲ. ಅದಕ್ಕೆ ನಾ ಮೊನ್ನೆ ಅಧಿವೇಶನದಲ್ಲಿ ಹೇಳಿದಿರಿ, ನಾನು ಬರ್ತೀನಿ ಅಂತ ಜಲ ಸಂಪನ್ಮೂಲ ಸಚಿವರು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದಕ್ಕೆ ಮುಂಚೆ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ, ಬಂದಿದ್ದೀನಿ. ಇಷ್ಟೊಂದು ನೀರು 188 TMC ವೇಸ್ಟ್ ಆಗಕ್ಕೆ ಈ ಕಾಂಗ್ರೆಸ್ ಸರ್ಕಾರನೇ ನೇರವಾಗಿ ಕಾರಣ. ಇಷ್ಟು ರೈತರಿಗೆ ಸುಮಾರು 6-7 ಲಕ್ಷ ಹೆಕ್ಟೇರ್ ಜಮೀನಿಗೆ, ಎಕರೆ ಜಮೀನುಗಳಿಗೆ ಉಪಯೋಗ ಆಗ್ತಾ ಇತ್ತು, ಬೆಳೆ ಬೆಳೀತಾ ಇದ್ರು. ಇಷ್ಟು ಬೆಳೆ ನಾಶ ಆಗಿದೆ. ಅಷ್ಟು ಸರ್ಕಾರಕ್ಕೆ ಆದಾಯ ಬರ್ತಾ ಇತ್ತು ಮತ್ತು ರೈತನು ಕೂಡ ನೆಮ್ಮದಿಯಿಂದ ಬದುಕಬಹುದಾಯ್ತು. ಇದಕ್ಕೆಲ್ಲ ಕಾರಣ ಇವರು ಕಾಂಗ್ರೆಸ್ ಅವರು. ಈ ಬಿರಿ ನವೆಂಬರ್ದೇನು ಕ್ರಾಂತಿ ಏನ್ ನಡೀತಾ ಇದೆ, ನವೆಂಬರ್ ಕ್ರಾಂತಿಗೆ ಎಲ್ಲ ಬ್ಯುಸಿ ಆಗ್ಬಿಟ್ಟಾರೆ. ಬೇರೆಯವರೆಲ್ಲ ದೀಪಾವಳಿ ಇದಕ್ಕೆಲ್ಲ ಬ್ಯುಸಿ ಆಗ್ತಾರೆ, ಇವರು ನವೆಂಬರ್ ಕ್ರಾಂತಿಗೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದರ ಕಾರಣಕ್ಕೆ ಬರಲಿಲ್ಲ. ಅವ್ರು ಬರದೇ ಇರೋ ಕಾರಣಕ್ಕೆ ಸರ್ಕಾರ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಆಗಿಲ್ಲ, ಕೆಲಸ ಪ್ರಾರಂಭ ಆಗಿಲ್ಲ. ಇದರಿಂದ ಇವತ್ತು 188 TMC ರೈತರ ಜಮೀನುಗಳ ಹೊಲಕ್ಕೆ ಹರಿಬೇಕಾಗಿತ್ತು, ಎಲ್ಲ ಆಂಧ್ರಾಗ ಕರ್ಕೊಂಡು ಹೊರಟೋಗಿದೆ. ಸಂಪೂರ್ಣ ಜಾಮ್ ಆಗಿದೆ.